ಹಬ್ಬ ಎಲ್ಲ ತಿಂಡಿ ಎಲ್ಲ ಮಾಡಿದ್ದೀನಿ. ಈಗ ರೆಡಿ ಆಗಿಬಿಟ್ಟು ಆಫೀಸಿಗೆ ಹೋಗೋದಂದೆ ಬಾಕಿ. ಟೈಮ್ ಬೇರೆ ಆಗಿದೆ, ಬೇಗ ಬೇಗ ಹೋಗ್ಬಿಡೋಣ. ಹಾಂ ಗೀತಾ, ಏನು ಮಾಡ್ತಿದ್ಯಮ್ಮ? ಆಯ್ತಾ ಅಡುಗೆ ಎಲ್ಲ? ಹಾಂ ಅತ್ತೆ ಆಯಿತು. ಬಿಸಿಬೇಳೆಬಾತ್ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಪಲ್ಯ ಮಾಡಿಟ್ಟಿದ್ದೀನಿ. ಹಾಗೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಅದನ್ನು ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು. ಬಿಸಿಬೇಳೆಬಾತ್ ಆಗಿದೆ ನೋಡ್ರಿ. ಹಾಕ್ಕೊಡ್ಲಾ ತಿಂಡಿನ? ಅಯ್ಯೋ ಬೇಡಮ್ಮ, ಇವಾಗೇನು ಬೇಡ, ನಾನು ಆಮೇಲೆ ತಿನ್ಕೋತೀನಿ. ನೀನು ತಿಂಡಿ ತಿಂದ್ಬಿಟ್ಟು ಆಫೀಸಿಗೆ ಹೋಗು. ಹಾಗೆ ಇವತ್ತು ಶಾಪಿಂಗ್ ಹೋಗ್ಬೇಕಿತ್ತಲ್ಲಮ್ಮ, ನಾಳೆ ಗಣೇಶನ ಹಬ್ಬ ಅಲ್ವಾ? ಇವತ್ತೆಲ್ಲ ಶಾಪಿಂಗ್ ಮಾಡ್ಕೊಂಬರ್ಬೇಕು. ನೀನು ಹೋಗ್ತೀಯಾ, ನಾನು ಹೋಗ್ಲಾ? ಅಯ್ಯೋ ಹೌದಲ್ವಾ, ನಾಳೆ ಗಣೇಶನ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿದೆ. ಇಲ್ಲತ್ತೆ, ನಾನು ನಿಮ್ಮ ಮಗ ಹೋಗಿ ಬರ್ತೀವಿ. ನೀವು ಏನು ಬೇಕು ಅಂತ ನಮಗೆ ಲೀಸ್ಟ್ ಹೇಳಿ, ನಾನು ಬರ್ಕೊಂಡು ಹೋಗಿ ತಗೊಂಡು ಬರ್ತೀವಿ. ಹೌದಾ, ಹಾಗಿದ್ರೆ ಸರಿನಮ್ಮ. ನೀನು ಅವನು ಹೋಗಿ ತಗೊಂಡು ಬಂದುಬಿಡ್ರಿ. ನಾನು ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ಪೇಪರು, ಒಂದು ಪೆನ್ ತೊಗೊಂಡು ಬಾ ಹಾಲಲ್ಲಿ. ಹ್ಞೂ ಸರಿ ಅತ್ತೆ. ಬಾ ಕುತ್ಕೋ, ಬಾ ಇಲ್ಲಿ. ನಾನು ಏನೇ ಹೇಳ್ತೀನೋ ಅದನ್ನೆಲ್ಲ ಬರ್ಕೊಂಬಿಡು. ಒಂದು ಮಿಸ್ ಮಾಡಿದ್ರೆ ತಂದುಬಿಡ್ರಿ. ಇಷ್ಟು ತಗೊಂಬರ್ಬೇಕು. ಹಾಂ, ನಿನ್ನ ಆಫೀಸ್ ಮುಗೀತು ಅಂತಂದರೆ ಅವನಿಗೆ ಫೋನ್ ಮಾಡು. ಅವ್ನು ಬಂದು ಪಿಕಪ್ ಮಾಡಿಕೊಂಡು ಹಾಗೆ ಇಬ್ಬರು ಮಾರ್ಕೆಟಿಗೆ ಹೋಗಿ ಬಂದುಬಿಡಿ ಸಂಜೆನೆ. ಓಕೆನಾ? ಸರಿ ಅತ್ತೆ, ಹಾಗಿದ್ರೆ ನಾನು ಆಫೀಸಿಗೆ ಹೊರಡ್ತೀನಿ. ಹ್ಞೂಮ್ಮ, ಹೋಗಿ ಬಾ, ಹುಷಾರು. ಹುಸ್ಸಪ್ಪ, ಇದೇನು 6 ಗಂಟೆ ಆಯಿತು, ಇನ್ನಾದರೂ ಫೋನ್ ಮಾಡಿಲ್ಲಲ್ಲ. ಇವತ್ತು ಬೇರೆ ಶುಕ್ರವಾರ, ಮಾರ್ಕೆಟು ರಶ್ ಅಂದರೆ ರಶ್ ಇರುತ್ತೆ. ನಾಳೆ ಗಣೇಶನ ಹಬ್ಬ ಅಂತ. ಹೌದಾ, ಸರಿ. ಇನ್ನೊಂದು 10 ಮಿನಿಟ್ಸಾ ವೆಯ್ಟ್ ಮಾಡ್ತೀನಿ. ಬರ್ರಿ, ಇಲ್ಲೇ ಆಫೀಸಲ್ಲೇ ಇದ್ದೀನಿ, ಬರ್ರಿ. ಅಲ್ಲ ಹಣ್ಣು ತಗೊಳ್ಳಿ, ಹಣ್ಣಿದೆ ನೋಡು. ಅಣ್ಣ, 1 kg ಎಷ್ಟು ಹಣ್ಣು? ಯಾವುದಮ್ಮ, ಯಾವ್ದು ಬೇಕು ನೋಡಿ. ಅಣ್ಣ ನನಗೆಲ್ಲ ಮಿಕ್ಸ್ ಬೇಕು. ಎಲ್ಲ ಒಂದೊಂದು ಹಣ್ಣು ಮಿಕ್ಸ್ ಬೇಕು. ಒಂದು 2 kg ಬೇಕಣ್ಣ. ಎಷ್ಟಾಗುತ್ತೆ ಎಲ್ಲ ಮಿಕ್ಸಿಗೆ? ಮಿಕ್ಸ್ ಯಾಕೆ ತಗೋತಿದೀಯಾ? ಎಲ್ಲ 1 kg ತಗೊಂಬಿಡು, ತಿನ್ನೋಕೆ ಬರುತ್ತೆ. ಹ್ಞೂ, ತಿನ್ನೋಕೆ ಬರುತ್ತೆ. 1 ತಿಂಗಳು ಅಂತಂದರೆ ಅದನ್ನು ಮತ್ತೆ ಮುಸ್ರೆಗೆ ಹಾಕೋದು. ನೀವೇನು ತಿಂತೀರಾ ಡೈಲಿ? ಯಾವಾಗಾದ್ರೂ ನೆನಪಾದಾಗ ಅಷ್ಟೇ ತಿನ್ನೋದು. ಬೇಡ, ಎಲ್ಲ ಮಿಕ್ಸ್ ತಗೊಳ್ಳೋಣ. ಬೇಕಿದ್ರೆ ಖಾಲಿ ಆದರೆ ಮತ್ತೆ ಬಂದು ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು. ಸುಮ್ಮನೆ ವೇಸ್ಟ್ ಮಾಡೋಕ್ಕಿನ ಯಾಕೆ ಸುಮ್ಮನೆ, ಅಲ್ವಾ? ಹಂಗಲ್ಲ ಕಣೆ, ಹಬ್ಬ ಅಲ್ವಾ, ನನ್ನ ಫ್ರೆಂಡ್ಸು ಎಲ್ಲ ಬರ್ತಿದ್ದಾರೆ, ಮತ್ತು ಎಲ್ಲರೂ ಬೀಗರುಗಳೆಲ್ಲ ಬರ್ತಿರ್ತಾರೆ. ಅವರಿಗೆಲ್ಲ ಕೊಡೋಕ್ಕೆ ಅದಕ್ಕೂ ಬೇಕಾಗುತ್ತೆ ತಾನೇ. ಅದಕ್ಕೆ ಎಲ್ಲ 1 kg ತಗೊಂಬಿಡು. ಉಳಿದಿದ್ದು ಫ್ರಿಜ್ಜಲ್ಲಿಟ್ಟು ತಿನ್ಕೊಂಡ್ರಾಯ್ತು. ಎಷ್ಟು ಜನ ಬರ್ತಾರ್ರಿ ನಿಮ್ಮ ಫ್ರೆಂಡ್ಸು? ಏನು 10-20 ಜನ ಬರ್ತಾರಾ? ಬರೋ 4 ಜನ ಫ್ರೆಂಡ್ಸಿಗೆ ಎಷ್ಟು ಹಣ್ಣು ಕೊಡ್ತೀರಾ? 2 kg ಮಿಕ್ಸ್ ತೊಗೊಂಡ್ರು ಅದರಲ್ಲೇ ಸಾಕಾಗ್ಬಿಡುತ್ತೆ. ಇನ್ನು ನಮ್ಮ ಬೀಗರುಗಳ ಅವ್ರು ಯಾರು ಹಣ್ಣು ಹಂಪಲು ತಿನ್ನೋದಿಲ್ಲ. ನೀವು ಪ್ರಸಾದ ಮಾಡಿರ್ತೀವಿ, ಪ್ರಸಾದ ತೊಗೋತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸುಮ್ಮನೆ ವೇಸ್ಟ್ ಮಾಡಿಬಿಡ್ರಿ. ನಾನು ಹೇಳೋದು ಕೇಳ್ರಿ. ಅರೆ, ನೀವು ಮನೇಲಿ ಎಲ್ಲ ಡಿಸೈಡ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ಇಲ್ಲಿ ಬಂದುಬಿಟ್ಟು ಅಂಗಡಿ ಮುಂದೆ ನಿಂತ್ಕೊಂಡು ಜಗಳ ಮಾಡ್ಕೊತ ನಿಂತ್ಕೊಂಡ್ರೆ ನಮಗೆ ವ್ಯಾಪಾರ ಬಡೋದು ತಪ್ತೈತೆ. ಹೇಳ್ರಿ ಏನು ಬೇಕು ಅಂತ, ಇಲ್ಲ ಅಂತಂದರೆ ಸೈಡಿಗೆ ಹೋಗಿ ಜಗಳ ಮಾಡ್ಕೊಳ್ರಿ. ಅಯ್ಯೇ ಅಣ್ಣ, ನಾವೇನು ಜಗಳ ಮಾಡ್ತಿಲ್ಲ, ಹೇಳ್ತಾ ಇರೋದು ಅವರಿಗೆ. ಏನು ಮನೇನ ಎಲ್ಲ ಡಿಸೈಡ್ ಮಾಡ್ಕೊಂಬರೋಕ್ಕಾಗುತ್ತಾ? ಇಲ್ಲಿ ಬಂದು ಏನು ಎಂತ ಅಂತ ನೋಡಿಬಿಟ್ಟು ನಾವು ತಗೊಳ್ತೀವಿ. ಈ ಥರ ಅಂತ ಅಂದರೆ ನಿಮ್ಮದೇ ಒಂದೇನಾ ಅಂಗಡಿ ಇರೋದು? ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ಬಿಡ್ರಿ. ಲೇ ಬಿಡೆ, ಹೋಗ್ಲಿ ಅತ್ಲಾಗೆ ನಿನಗೆ ಏನು ಇಷ್ಟಪಡ್ತೈತೋ ಅದನ್ನು ತಗೊಳವ. ಸುಮ್ಮನೆ ಯಾಕೆ ಅವ್ರ ಹತ್ರ ಜಗಳ ಮಾಡ್ತೀಯಾ? ತಗೋ. ಅಯ್ಯ ಹಂಗಲ್ಲಮ್ಮ ಹೇಳಿದ್ದು. ಅಂಗಡಿ ಮುಂದೆ ನಿಂತ್ಕೊಂಡು ಜಗಳ ಮಾಡ್ತಿದ್ರೆ ಬೇರೆ ಗಿರಾಕಿಗಳು ಬರೋದು ತಪ್ತತಾ? ಇರಲಿ ಬಿಡು, ಅದಕ್ಕೆ ಯಾಕೆ ಇದು ಮಾಡ್ತೀಯಾ? ತಗೋ, ಏನು ಬೇಕು ನಿನಗೆ? ಮಿಕ್ಸ್ ಅಂತಾನೆ ಬೇಕು. 2 kg ಕೊಡ್ತೀನಿ ನೋಡು, 500 ರೂಪಾಯಿ ಹಾಕೋದು ನೋಡು. ಹಾಂ, ಏನು 500 ರೂಪಾಯಿನಾ? 2 kg ಹಣ್ಣಿಗೆ 500 ರೂಪಾಯಿನಾ? ಅಲ್ಲಿ ನೋಡಿದ್ರೆ 250 ಕೊಡ್ತೀನಿ ಅಂತ ಅಂದ 2 kg ಹಣ್ಣಿಗೆ. ಹಾಂ, ನೀವು ನೋಡಿದ್ರೆ ಇಷ್ಟು ರೇಟ್ ಹೇಳ್ತೀರಾ? ನಾವು ಅಲ್ಲೇ ತಗೋತೀವಿ ಬಿಡ್ರಿ, ನೀವು ಇಷ್ಟು ರೇಟ್ ಹೇಳ್ತೀರಾ ಅಂದರೆ. ಏನು 2 kg ಹಣ್ಣಿಗೆ 250 ಕೊಡ್ತೀನಿ ಅಂತ ಅನ್ನ? ಅಲ್ಲಮ್ಮ, ಅದಕ್ಕೆ ಏನಾದರೂ ಐತಾ ಇಲ್ಲ ಕೇಳೋದಕ್ಕೆ? ಯಾರಮ್ಮ ಒಂದು ತೋರಿಸ್ಬಾರಮ್ಮ, ನಾನು ಕೇಳ್ತೀನಿ. ಅದು ಹೆಂಗೆ 250 ಕೊಡ್ತಾನೆ? ಯಾವ ಹಣ್ಣು ಕೊಡ್ತಾನೆ? ಯಾವ ಔಷಧಿ ಹೊಡೆದಿದ್ದು ಹಣ್ಣಾದರೂ ಕೊಡ್ತಾನೆ? ನೋಡ್ರಿ, ಕೊಳ್ತೋಗಿರೋ ಹಣ್ಣೆಲ್ಲ ಕೊಡ್ತಾನೆ. ಅದಕ್ಕೋಸ್ಕರನೇ 250 ಹೇಳಿರ್ಬೋದು ಅವನು. ನಮ್ಮ ಹತ್ರ ಅವೆಲ್ಲ ಇಲ್ಲ ನೋಡಿ. ಎಲ್ಲ ಇವಾಗ ಮರದಾಗಿಂದ ಕಿತ್ಕೊಂಬಂದಿರೋ ಹಣ್ಣುಗಳು, ಹಂಗೆ ಫ್ರೆಶ್ ಇರ್ತಾವೆ. ಹಂಗೆ ಬೇಕಿದ್ರೆ ತೊಗೊಳ್ರಿ, ಇಲ್ಲ ಅಂತಂದರೆ ನೀವು ಅಲ್ಲೇ ತೊಗೊಳ್ರಿ, ಕೊಳ್ತೋಗಿರೋ ಹಣ್ಣೇ. ನಾನು ಅಲ್ಲೇ ತೊಗೊಳೋದಾಗಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಇಲ್ಲ ಹಣ್ಣು ಚೆನ್ನಾಗಿದ್ದಾವೆ ಅಂತಲೇ ಇಲ್ಲಿಗೆ ಬಂದಿರೋದು. ಹೇಳ್ರಿ ಒಂದು ರೇಟು. 500 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ. ಲಾಸ್ಟ್ 300 ರೂಪಾಯಿ ಕೊಡ್ತೀವಿ ನೋಡ್ರಿ. 2 kg ಹಾಕ್ರಿ ಅಷ್ಟೇ. ಇಲ್ಲಮ್ಮ 500 ರೂಪಾಯಲ್ಲಿ 200 ರೂಪಾಯಿ ಕಮ್ಮಿ ಮಾಡ್ತಿದ್ದೀರಿ ನೀವು. 200 ರೂಪಾಯಿಗೆ ಹಣ್ಣು, 2 kg ಹಣ್ಣು ಅಂದರೆ ಹೆಂಗಮ್ಮ? ಹಬ್ಬದಲ್ಲಿ ಎಲ್ಲ ರೇಟ್ ಆಗಿರ್ತಾವಮ್ಮ. ನನಗೂ ಬೇಡ, ನಿಂಗೂ ಬೇಡ. 450 ಕೊಟ್ಬಿಡು. ತಗೋ, ಎಕ್ಸ್ಟ್ರಾ ಹಣ್ಣೇ ಹಾಕ್ತೀನಿ ತಗೋ. ಇಲ್ಲ, ನಾನು 350 ಲಾಸ್ಟ್ ಕೊಡ್ತೀನಿ ನೋಡ್ರಿ. ಕೊಡೋದಿದ್ರು ಕೊಡ್ರಿ, ಇಲ್ಲ ಅಂತಂದರೆ ಮುಂದೆ ಹೋಗ್ತೀವಿ. ಯಪ್ಪ, ಅದಕ್ಕೆ ನಿನ್ನ ಜೊತೆಗೆ ಬರಂಗಿಲ್ಲ ನಾನು. ಇಷ್ಟು ಚೌಕಸಿ ಮಾಡ್ತೀಯಲ್ವೇ? ಪಾಪ ಅವರು ಬೆಳಗ್ಗಿಂದ ರಾತ್ರಿವರೆಗೂ ಕೂತಿರ್ತಾರೆ. ಅವ್ರಿಗೂ ಲಾಭ ಆಗೋದು ಬೇಡವೇನೆ?
ಇರಲಿ ಇರಲಿ, ಹಂಗ್ಯಾಕೆ ಹಂಗೆ ನೋಡ್ತೀಯಾ? ಇರಲಿ ತಗೋ, ನಿನಗೆ ಏನು ಇಷ್ಟ ಬರ್ತದೋ ಅದನ್ನು ತಗೋ. ಅಣ್ಣ ಕೊಡ್ರಿ ಅಣ್ಣ, ಅವಳಿಗೆ ಏನು ಅವಳು ಏನು ಕೇಳ್ತಾಳೋ ಅದನ್ನು ಕೊಟ್ಬಿಡ್ರಿ ಅಣ್ಣ. ಸರಿ ತಗೊಳಮ್ಮ, ಸಂಜೆ ಹೊತ್ತು ಯಾಕೆ ಆ ಥರ ಇದು ಮಾಡ್ತೀಯಾ? ನಾಳೆ ಗೌರಿ ಗಣೇಶ ಇಡೋದಂತ ಹೇಳ್ತಿದ್ದೀರಿ, ಸುಮ್ಮನೆ ಯಾಕೆ ಜಗಳ ಮಾಡ್ಕೋತೀರಾ? ತಗೊಳ್ಳಿ. ಸರಿ ತಗೊಳ್ರಿ ಅಣ್ಣ, ದುಡ್ಡು ಇದರಲ್ಲಿದೆ ನೋಡ್ರಿ, 500 ರೂಪಾಯಿ ಇದೆ, 150 ರೂಪಾಯಿ ಚೇಂಜ್ ಕೊಡಿ. ಹೇ ವಾವ್, ನೋಡ್ರಿ ಎಷ್ಟು ಚೆನ್ನಾಗಿದೆ ತೋರಣ ಎಲ್ಲ. ಗಣಪತಿ ಹಬ್ಬಕ್ಕೆ ಡೆಕೋರೇಷನ್ಗೆ ಚೆನ್ನಾಗಿರುತ್ತಲ್ಲ ರೀ, ತಗೊಳ್ಳೋಣ್ರಾ? ಮನೇಲಿ ಇದ್ದಾವಲ್ಲೇ ಎಷ್ಟೊಂದು, ಸುಮ್ಮನೆ ಯಾಕೆ ಅಲ್ವಾ? ಗಣಪತಿಗೆ ಎಷ್ಟು ಡೆಕೋರೇಷನ್ ಮಾಡಿದ್ರೂ ಸಾಕೆ ಆಗಲ್ಲ ರೀ, ಮನೆ ತುಂಬ ಡೆಕೋರೇಷನ್ ಮಾಡಬೇಕು ಅಂತ ಅನ್ಸುತ್ತೆ. ಹ್ಞೂ ಅದು ನಿಜಾನೇ. ತಗೋ, ಯಾವುದಾದ್ರೂ ಒಂದು ಕಲರ್ ತಗೋ. ಸರಿ ಆಯಿತಾ, ಎಲ್ಲ ಪರ್ಚೇಸಿಂಗು ಇದೊಂದು ತೊಗೊಂಡ್ರೆ ಮುಗೀತಾ? ಬೇಗ ಬೇಗ ಹೋಗೋಣ ಬಾ, ಸಂಜೆ ಆಯಿತು ಆಲ್ರೆಡಿ. ಹ್ಞೂ ರೀ, ಆಲ್ಮೋಸ್ಟ್ ಮುಗೀತು, ಇನ್ನೂ ಒಂದಿದೆ. ಅದೆಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ, ಇಲ್ಲ ಎಲ್ಲಾದ್ರೂ ಸಿಕ್ತು ಅಂತಂದರೆ ತಗೊಬರ್ತೀನಿ, ನೀವಿಲ್ಲ ನಿಂತೀರಿ. ಇಲ್ಲ, ನಾನೇ ಬರ್ತೀನಿ ಬಿಡು. ನೀನು ಒಬ್ಬರೇ ನಿಂತ್ಕೊಂಡು ಏನು ಮಾಡಲಿ, ನಾನು ಜೊತೆ ಬರ್ತೀನಿ ನಡಿ. ಅದೇನು ತಗೋಬೇಕು ತಗೊಂಡ್ಬಿಡು, ಹೋಗೋಣ ಬೇಗ. ಸರಿ ಆಯಿತು ಬನ್ನಿ ಅಣ್ಣ. ಒಂದು 5 ಅಥವಾ ಎಷ್ಟಾಗುತ್ತಪ್ಪ, 1 ಡಜನ್ನು ಬಾಳೆದೆಲೆ ಕೊಟ್ಬಿಡಿ. ಒಂದು ಡಜನ್ ಏನಕ್ಕೆ? ಬಾಳೆ ಎಲೆ ತೊಗೊಂಡು ಏನು ಮಾಡ್ತೀಯಾ? ಅದೇನು ಬಾಳೆಹಣ್ಣ ಎಲೆ ಏನು ಮಾಡ್ತೀಯ ತೊಗೊಂಡು? ರೀ, ವರ್ಷಕ್ಕೊಂದ್ಸಲ ಹಬ್ಬ ಬರುತ್ತೆ, ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಈ ಸಲ ಬಾಳೆ ಎಲೆಯಲ್ಲೇ ಊಟ ಮಾಡೋಣಂತೆ, ಅದಕ್ಕೋಸ್ಕರ ಅಷ್ಟು ತಗೋತಾ ಇದ್ದೀನಿ. ಏನೋ ಒಂದು ಕತಿ ಮಾಡ್ತೀಯ ಕಣೆ ನೀನು. ಬಾಳೆದೆಲೆಯಲ್ಲಿ ಸಾಂಬಾರು ಚಲ್ಲಲ್ವೇನೆ? ತಟ್ಟೆಲ್ಲ ಆಗಿದ್ದಿದ್ರೆ ಆಗ್ತಿತ್ತು ಅತ್ಲೆಗೆ. ಇರಲಿ ತಗೋ, ಮತ್ತೆ ಸಿಟ್ಟು ಮಾಡ್ತೀಯಾ? ನಿನಗೇನು ಇಷ್ಟ ಬರ್ತದೋ ಅದನ್ನು ತೊಗೊಂಬಿಡು. ಹ್ಞೂ ಸರಿ, ಅಷ್ಟಾದರೂ ಇದೆ ಅಲ್ಲ ನಿಮಗೆ. ಸಾಕು ಬಾ ರೇವಾ, ಅತ್ಲಾಗೆ ಎಷ್ಟು ಶಾಪಿಂಗ್ ಮಾಡ್ತೀಯ? ನನಗಂತೂ ಸುಸ್ತಾಗ್ಬಿಡ್ತು. ನಿನಗೆ ಸುಸ್ತಾಗ್ತಿಲ್ವೇನೆ? ಅಯ್ಯೋ ದೇವ, ಇನ್ನೂ ಗಣಪನ ತಗೋಬೇಕು. ಗಣಪತಿ ಎಲ್ಲಿ ನೋಡಿದೀಯಾ? ಎಲ್ಲಿ ಹೋಗೋಣ? ಊರಿ ಅಲ್ಲೊಂದು ಕಡೆ ನೋಡಿ ಬಂದಿದ್ದೀನಿ, ಗಣಪ ತುಂಬ ಚೆನ್ನಾಗಿದೆ ಗೊತ್ತಾ ರೀ, ಮಣ್ಣಿಂದ ಮಾಡಿರೋದು. ಏನು ಚೆನ್ನಾಗಿದೆ ರೀ, ಈ ಕಡೆ ಶಿವಲಿಂಗದಿದೆ ಬಲ್ಗಡೆ, ಮತ್ತು ಎಡಗಡೆಗೆ ಆನೆ ಮುಖ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ರೀ, ನೋಡ್ತಾನೆ ಇರಬೇಕು ಅನಿಸುತ್ತೆ. ಅದಕ್ಕೆ ದುಡ್ಡು ಕೊಟ್ಟು ಬಂದಿದ್ದೀನಿ, ಬೆಳಗ್ಗೆ ಹೋಗಿ ತೊಗೊಂಬರ್ಬಂತ್ರಿ. ಸರಿ ಆಯಿತಾ, ಎಲ್ಲ ಆಯಿತಾ? ಇವಾಗ ಶಾಪಿಂಗ್ ಎಲ್ಲ ಮುಗೀತಲ್ಲ, ಬೇಗ ಬಾ, ಮನೆಗೆ ಹೋಗೋಣ ಸಾಕು. ರೀ, ನಿಮ್ಗೊಂದು ಗಾದೆ ಗೊತ್ತಾ? ಏನು? ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದಂತೆ, ಮಕ್ಕಳನ್ನ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದಂತೆ. ಎಲ್ಲದಕ್ಕೂ ಅವಸರ ಬರ್ರಿ ಅತ್ಲೆ. ನಿಲ್ಲೇ, ನಾನು ಬರ್ತೀನಿ, ನಿಲ್ಲೇ.